Hi, Diksha. Myself, Diksha. I am from Citizen. Sorry. I am studying in first PU, Vibrant College, Mysore. Mm-hmm. ಮ್ಯಾಮ್ ನಿಮ್ ಕ್ಲಾಸ್ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಇವತ್ತು ಕ್ಲಾಸ್ ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ತುಂಬಾ ಚೆನ್ನಾಗಿತ್ತು. 10th ನಾನ್ ಸಖತ್ ಬೈ ಹ್ಯಾಟ್ ಮಾಡ್ತಿದ್ದೆ. ಇವಾಗ ಫಸ್ಟ್ ಡೇ ನೋ ಪಾವರ್ಟಿ ಝೀರೋ ಹಂಗರ್ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು ರಿವೈಸ್ ಮಾಡ್ಕೊಳಕ್ಕೆ. ಈ ಲೋಕಲ್ ಅಪ್ಲೈ ಮೇಲೆ ತುಂಬಾ ಈಸಿ ಅನ್ನಿಸ್ತು. ಹ್ಮ್ ಆಕ್ಚುಲಿ ನಾನು ಅಸೈನ್ಮೆಂಟ್ಸ್ ಯಾವ್ದು ಮಾಡ್ಲಿಲ್ಲ, ಯಾಕಂದ್ರೆ ಟೈಮ್ ನನಗ್ ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಮಾಡಕ್ ಆಗ್ಲಿಲ್ಲ. ಟ್ರೈ ಮಾಡ್ತೀನಿ ಮ್ಯಾಮ್ ಅಸೈನ್ಮೆಂಟ್ ಮಾಡಕ್ಕೆ. ಮತ್ತೆ ನೀವು ಲಾಂಗ್ ಆನ್ಸರ್ಸ್ ಹೇಗ್ ಓದ್ಬೇಕು ಅನ್ನೋದು ನಂಗೆ ತುಂಬಾ ಈಸಿ ಆಯ್ತು. ಅದು ಇವತ್ತು ನೀಟ್ ಟೆಸ್ಟ್ ಇತ್ತು. ನೆನ್ನೆ ಓದ್ಬೇಕಾದ್ರೆ ಅದನ್ನ ಅಪ್ಲೈ ಮಾಡಿದಾಗ ತುಂಬಾ ಈಸಿ ಅನ್ನಿಸ್ತು. ಆಲ್ಮೋಸ್ಟ್ ಚೆನ್ನಾಗಿದೆ ಮ್ಯಾಮ್ ಕ್ಲಾಸು. ತುಂಬಾ ಇಷ್ಟ ಆಯ್ತು ಮ್ಯಾಮ್. ಸೊ ಇವತ್ತು ನೀನ್ ಹೆಲ್ಪ್ಫುಲ್ ಆ ಟೆಸ್ಟ್ ಅಲ್ಲಿ ರೀಕಾಲ್ ಮಾಡಕ್ ಆಯ್ತಾ ಈಸಿಯಾಗಿ? ನೆನ್ನೆ ಅಪ್ಲೈ ಮಾಡಿ ನೀನ್ ಮೆಮೊರೈಸ್ ಮಾಡ್ದಿಯಲ್ಲ, ಇವತ್ತು ರೀಕಾಲ್ ಮಾಡಕ್ ಆಯ್ತಾ? ಎಸ್ ಮ್ಯಾಮ್, ಈಸಿ ಆಯ್ತು ಮ್ಯಾಮ್. ಮತ್ತೆ ನನ್ನ ಓಕೆ, ತಂಗಿನೂ ಕೂಡ ವೆರಿ ಗುಡ್. ಕೇಳಿಸ್ಕೊತಿದ್ದಾಳೆ. ಅವಳು ಆಲ್ರೆಡಿ ತುಂಬಾ ಹಾಯ್ ಅಪ್ಲೈ ಮ್ಯಾಮ್. ಮಾಡಿದ್ದಾಳೆ. ಹಾಯ್. ಸೊ ನೀನ್ ಯಾವ ಗ್ರೇಡ್ ಪುಟ? ನಾನು 8th ಮ್ಯಾಮ್. ಓಕೆ, ಸೊ ನೀನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ಯಾ ಟೆಕ್ನಿಕ್ಸ್? ನಿಜ ಕ್ಲಾಸ್ ತುಂಬಾ ಇಷ್ಟ ಆಯ್ತು. ಫಸ್ಟ್ ಡೇ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ ಪ್ರಾಬ್ಲಮ್ ಅನಿಸ್ತು. ಅಂದ್ರೆ ಬೇಗ ಹೇಳ್ಬೇಕು, ಕಮೆಂಟ್ ಮಾಡ್ಬೇಕು ಅಂತ. ಬಟ್ ಸೆಕೆಂಡ್ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು. 5 ನಿಮಿಷಕ್ಕೆ ಮುಗ್ದೋಯ್ತು ನಂಗೆ ಅನ್ಸ್ತು. ಈಗ ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಟೆಸ್ಟ್ ಇತ್ತು ನಂಗೆ. ಓಕೆ. ಅದ್ರಲ್ಲಿ ಸೋಷಿಯಲ್ ಮತ್ತೆ ಸೈನ್ಸ್ ಅಲ್ಲಿ ಅಪ್ಲೈ ಮಾಡಿದೆ. ಕಟ್ ದ ಕೇಕ್, ಹಾ. ಲೋಕಾಯಿ ಮತ್ತೆ ಅಸೋಸಿಯೇಷನ್ಸ್ ಎಲ್ಲ ಈಸಿ ಇತ್ತು. ಸೈನ್ಸ್ ಒಂದ್ ಸ್ವಲ್ಪ ಲಾಂಗ್ ಆನ್ಸರ್ಸ್ ಇತ್ತು, ಎರಡೆರಡು ಪೇಜ್ ತರ. ಬಟ್ ಈಸಿ ಅನ್ಸ್ತು ಮ್ಯಾಮ್. ತುಂಬಾ ಇಂಟ್ರೆಸ್ಟಿಂಗ್ ಇದೆ ಕ್ಲಾಸ್ ಅಲ್ಲಿ. ಥ್ಯಾಂಕ್ ಯು ಮ್ಯಾಮ್ ಮತ್ತೆ ಸೊ ಮಚ್. ಬಯೋದ್ರಲ್ಲಿ ನಂಗೂ ತುಂಬಾ ಟರ್ಮ್ಸ್ ಬರುತ್ತೆ. ಅದ್ರಲ್ಲಿ ಹೇಗ್ ನೆನ್ಪಿಟ್ಕೋಬೇಕು, ಹೇಗ್ ಕಟ್ ಮಾಡ್ಬೇಕು ಅಂತ ಏನು ಗೊತ್ತಿರ್ಲಿಲ್ಲ. ಈ ವಿಡಿಯೋ ನಿಮ್ ವರ್ಕ್ಶಾಪ್ ಇಂದ ಫುಲ್ ಹೆಲ್ಪ್ಫುಲ್ ಆಗಿದೆ. ನೆನ್ನೆ ಕೂಡ ಟರ್ಮ್ಸ್ ಹಂಗೆ ನೆನ್ಪಿಟ್ಕೊಂಡಿದ್ದೆ. ಈಸಿ ಆಯ್ತು ಮ್ಯಾಮ್. ವೆಲ್ಕಮ್, ವೆಲ್ಕಮ್. ಆಲ್ ದ ಬೆಸ್ಟ್. ಲುಕಿಂಗ್ ಫಾರ್ವರ್ಡ್ ಟು